ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಇವತ್ತು ನನಗೆ ಅತ್ಯಂತ ಸಂತೋಷವಾದಂತಹ ದಿನ. ಯಾಕಂತಂದರೆ ಬಹಳಷ್ಟು ದಿನಗಳಿಂದ ಹುಡುಕುತ್ತಿದ್ದ ಒಂದು ಅತ್ಯಂತ ಅದ್ಭುತವಾದಂತಹ ಔಷಧಿ ಸಸ್ಯ ನನಗೆ ದೊರಕಿರುವಂತಹ ಒಂದು ಸುದಿನ ಇವತ್ತು. ಲೈವ್ ಆಗಿ ಜೀವಂತವಾಗಿ ಅದನ್ನು ನೋಡಿರ್ತಕ್ಕಂತಹ ಒಂದು ಸುದಿನ ಇವತ್ತು. ಯಾಕೆ ಈ ಒಂದು ಸಸ್ಯದ ಬಗ್ಗೆ ಇಷ್ಟೊಂದು ಜಿಜ್ಞಾಸೆ ಅಂತಂದರೆ, ಇದೊಂದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವುದರಲ್ಲಿ ಒಂದು ಪ್ರಧಾನ ಪಾತ್ರವನ್ನು ವಹಿಸುವುದರ ಮುಖಾಂತರ ಸಕ್ಕರೆ ಕಾಯಿಲೆಯನ್ನು ಶಾಶ್ವತವಾಗಿ ನಿವಾರಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ದಿವ್ಯ ಔಷಧಿಯಾಗಿದೆ. ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಕಾಯಿಲೆ ನಿರ್ಮೂಲನೆಯಲ್ಲಿಯೂ ಸಹಿತ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಕ್ಕಂತಹ ಒಂದು ಶ್ರೇಷ್ಠ ಔಷಧಿಯಾಗಿದೆ. ಬನ್ನಿ, ಈ ಔಷಧಿ ಸಸ್ಯವನ್ನು ನೋಡುತ್ತಾ, ಅದರ ಪರಿಚಯವನ್ನು ಮಾಡಿಕೊಳ್ಳುತ್ತಾ ಅದರ ಉಪಯೋಗಗಳನ್ನು ತಿಳಿದುಕೊಂಡು ಬರೋಣ. ಬಂಧುಗಳೇ, ಈ ಒಂದು ಔಷಧಿ ಸಸ್ಯದ ಹೆಸರು ನಾಹಿ ಅಂಥೇಳಿ. ಇದರ ವೈಜ್ಞಾನಿಕ ಹೆಸರು ಎಕೋಸ್ಟೆಮ್ಮಾ ಲಿಟೋರೆಲ್ ಅಂಥೇಳಿ ಕರಿತಾ ಇದ್ದಾರೆ. ಇದನ್ನು ಮಾಮೇಜವ ಅಂಥೇಳಿನೂ ಕರಿತಾ ಇದ್ದಾರೆ. ಮಾರ್ಕೆಟ್ನಲ್ಲಿ ಮಾಮೇಜವ ಗಣವಟಿ ಅಂಥೇಳಿ ಸಿಗ್ತಾ ಇದೆ. ಅದನ್ನು ಉಪಯೋಗ ಮಾಡಬಹುದು. ಇದು ಒಂದು ಸಣ್ಣ ಗಿಡ, ಕ್ಷುಪ 4 ರಿಂದ 5 ಇಂಚು ಅಷ್ಟೇ ಎತ್ತರವಾಗಿ ಬೆಳೆಯುವಂಥದ್ದು. ಆಮೇಲೆ ಇದರ ಎಲೆಗಳು ಉದ್ದವಾಗಿರುವಂಥದ್ದು. ತಾವು ನೋಡ್ತಾ ಇದ್ದೀರಿ, ಹೂಗಳು, ಎಲೆಗಳ ಮೂಲದಿಂದ ಬಂದಿರತಕ್ಕಂಥ ಬಿಳಿಯಾದ ಹೂಗಳನ್ನು ನಾವು ನೋಡ್ಬೋದು. ಬಂಧುಗಳೇ, ಮತ್ತೆ ಹೇಳ್ತಾ ಇದ್ದೇನೆ, ಈ ಒಂದು ಔಷಧಿ ಸಸ್ಯವನ್ನು ಹುಡುಕಾಡಲು ಮಾಡಿದಂತಹ ಪ್ರಯತ್ನಗಳು ಅಷ್ಟಿಷ್ಟಲ್ಲ. ದಾಂಡೇಲಿಯ ದಟ್ಟವಾದ ಕಾಡುಗಳು, ಯಲ್ಲಾಪುರದ ದಟ್ಟವಾದ ಕಾಡುಗಳು, ಕ್ಯಾಸಲ್ ರಾಕದಂತಹ ಘನ ಕಾಡುಗಳು, ಬೆಳಗಾವಿಯಲ್ಲಿರ್ತಕ್ಕಂತಹ ಗುಡ್ಡಗಳು, ಒಂದೇ ಎರಡೇ ಹಲವಾರು ಸ್ಥಳಗಳನ್ನು ತಿರುಗಾಡಿದ್ರೂ ಸಹಿತ ಈ ಒಂದು ಔಷಧಿ ಸಸ್ಯ ಸಿಕ್ಕಿರಲಿಲ್ಲ, ಜೀವಂತವಾಗಿ ನೋಡಲಿಕ್ಕೆ ಸಿಕ್ಕಿರಲಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಮಾರ್ಕೆಟ್ನಲ್ಲಿ ಇದರ ಪೌಡರ್ ಸಿಗ್ತಾ ಇದೆ, ಆದರೆ ಇದನ್ನು ಲೈವ್ ಆಗಿ ನೋಡಲಿಕ್ಕೆ ಸಿಗುವಂಥ ಅವಕಾಶ ಸಿಕ್ಕಿರಲಿಲ್ಲ. ಅದಕ್ಕೆ ಈಗ ಒಂದು ವಿಶೇಷ ಕಾರಣಕ್ಕಾಗಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೂಡೂರಿಗೆ ಹೋಗುವಂಥ ಒಂದು ಪ್ರಸಂಗ ಬಂದಿತ್ತು. ಅಲ್ಲಿ ಗೂಡೂರಿಗೆ ಹೋದಾಗ ಅಲ್ಲಿ ಅತ್ಯಂತ ವಿಪುಲ ಪ್ರಮಾಣದಲ್ಲಿ, ಬಹಳಷ್ಟು ಪ್ರಮಾಣದಲ್ಲಿ ಇದಿದ್ದದ್ದು ಕಂಡು ಬಂತು. ಬಹಳಷ್ಟು ಖುಷಿಯಾಯಿತು. ಇದರ ಮಹತ್ವ ಏನು ಅಂತಂದರೆ, ಇದರಲ್ಲಿ ಒಂದು ಕೆಮಿಕಲ್ ಇರುವಂಥದ್ದು. ಆ ಕೆಮಿಕಲ್ ಹೆಸರು ಏನಪ್ಪ ಅಂತಂದರೆ ಸ್ವರ್ಷಿಯಾ ಮರೈನ್ ಅಂಥೇಳಿ. ಈ ಸ್ವರ್ಷಿಯಾ ಮರೈನದ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದರೆ, ಇದು ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುವಂತಹ ಶ್ರೇಷ್ಠ ಔಷಧಿ ದ್ರವ್ಯವಾಗಿದೆ. ಯಾವ ರೀತಿ ಕ್ಯಾನ್ಸರ್ ತಡೆಗಟ್ಟುತ್ತದೆ ಅಂತಂತಂದರೆ, ಇದು ಇಟ್ ಟಾರ್ಗೆಟ್ಸ್ ಆ್ಯಂಡ್ ಸಪ್ರೆಸಸ್. ಅಂದರೆ ಇದು P13K AKT ಅನ್ನುವಂತಹ ಒಂದು ದಾರಿಯನ್ನು, ಕ್ಯಾನ್ಸರ್ ಹರಡಲಿಕ್ಕೆ ಉಪಯೋಗ ಆಗುವಂತಹ ದಾರಿಯನ್ನು ಟಾರ್ಗೆಟ್ ಮಾಡಿ ಆ ದಾರಿಯನ್ನೇ ನಾಶ ಮಾಡುವಂಥದ್ದು. ಈ ರೀತಿ ಮಾಡೋದ್ರ ಮುಖಾಂತರ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುವುದರಲ್ಲಿ ಬಹಳಷ್ಟು ಮಹತ್ವ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಆಮೇಲೆ ಈ ಒಂದು ಗಿಡದ ಪೌಡ್ರನ್ನು, ಮಾರ್ಕೆಟ್ನಲ್ಲಿ ಸಿಗುವಂಥ ಪೌಡ್ರನ್ನು ನಾವು ಉಪಯೋಗ ಮಾಡ್ತಾ ಇದ್ವಿ. ಬಹಳಷ್ಟು ಡಯಾಬಿಟಿಕ್ ಪೇಷಂಟ್ ಮೇಲೆ, ಸಕ್ಕರೆ ಕಾಯಿಲೆ ಇರುವಂಥವ್ರ ಮೇಲೆ ಬಹಳಷ್ಟು ಜನರ ಸಕ್ಕರೆ ಕಾಯಿಲೆ ರಿವರ್ಸ್ ಆಗಿರುವಂಥದ್ದು, ಅಂತಂದರೆ ಸಂಪೂರ್ಣವಾಗಿ ಗುಣಮುಖ ಆಗಿರುವಂಥದ್ದನ್ನು ನಾವು ನಮ್ಮ ಪ್ರಾಕ್ಟೀಸ್ನಲ್ಲಿ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಮಾಮೇಜವ ಗಣವಟಿ ಅಂಥೇಳಿ ಬರ್ತದೆ. ಇದು ಸ್ಥೌಲ್ಯ ನಿವಾರಣೆ ಮಾಡುವುದಕ್ಕಾಗಿ, ಆಮೇಲೆ ಕೊಲೆಸ್ಟ್ರಾಲ್ ಕರಗಿಸುವಂತಹ ಕೆಲಸಕ್ಕಾಗಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ. ಭಾಳಷ್ಟು ಜನರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿರುವಂಥದ್ದು, ಆಮೇಲೆ ಅದು ಹೃದಯ ಸಂಬಂಧಿ ರೋಗಗಳಿಗೆ ಕಾರಣ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಮಾಮೇಜವ ಚೂರ್ಣವನ್ನು ನಿರಂತರವಾಗಿ ಉಪಯೋಗ ಮಾಡುವುದರಿಂದ ಈ ರೀತಿ ಕೊಲೆಸ್ಟ್ರಾಲ್ ಹೆಚ್ಚಾದಂತಹ ಪ್ರಕರಣಗಳಾಗಿರ್ಬೋದು, ಅನಿಯಂತ್ರಿತ ಸಕ್ಕರೆ ಕಾಯಿಲೆಗಳನ್ನಾಗಿರ್ಬೋದು, ಅಥವಾ ಕ್ಯಾನ್ಸರ್ ಕಾಯಿಲೆಗಳಾಗಿರ್ಬೋದು, ಇವುಗಳನ್ನು ನಾವು ನಿಯಂತ್ರಣ ಮಾಡಬಹುದಾಗಿದೆ. ಇದು ಬಹಳಷ್ಟು ಕಹಿಯಾಗಿರುವಂಥ ಒಂದು ಔಷಧಿ ಸಸ್ಯ. ಇದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅಂತಂದರೆ, ಇದರ ಸಂಪೂರ್ಣವಾದಂತಹ ಸಸ್ಯದ ಚೂರ್ಣವನ್ನು ಉಪಯೋಗ ಮಾಡುವಂಥದ್ದು. ಪ್ರಮಾಣ ಎಷ್ಟು ತೆಗೆದುಕೊಳ್ಬೇಕು ಅಂತಂದರೆ, ಚೂರ್ಣ ಆದರೆ 1 ರಿಂದ 3 ಗ್ರಾಮ್, ಕ್ವಾಥ ಕಷಾಯ ಆದರೆ 50 ರಿಂದ 100 ml ತೆಗೆದುಕೊಳ್ಬೇಕಾಗಿರುವಂಥದ್ದು. ಆಮೇಲೆ ಆಗಲೇ ಹೇಳಿದ ಹಾಗೆ ಇದರ ಪಂಚಾಂಗವನ್ನು, ಸಂಪೂರ್ಣ ಗಿಡದ ಪೌಡರ್ ಅಥವಾ ಕ್ವಾಥವನ್ನು ಉಪಯೋಗ ಮಾಡಬೇಕು. ಆಮೇಲೆ
ಇದು ಕಿರಾತತಿಕ್ತ ಅಂಥೇಳಿ ಒಂದು ಔಷಧಿ ಬರ್ತದೆ, ಅದರ ಪ್ರತಿನಿಧಿ ಅಂಥೇಳಿ ನಾವು ಪರಿಗಣನೆ ಮಾಡ್ತಾ ಇದ್ದೇವೆ. ಆಮೇಲೆ ಇದು ಆಮದೋಷ ನಿವಾರಣೆ ಮಾಡ್ತಕ್ಕಂಥದ್ದು, ಪಚನಕ್ರಿಯೆಗೆ ಸಹಾಯಕ ಆಗುವಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ದೀರ್ಘಕಾಲೀನ ಜ್ವರವನ್ನು, ವಿಷಮ ಜ್ವರವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತಕ್ಕಂತಹ ದಿವ್ಯ ಔಷಧಿ ಇದಾಗಿರುವಂಥದ್ದು. ಇತ್ತೀಚೆಗೆ ಅಭಿವೃದ್ಧಿ ಹೆಸರಿನಲ್ಲಿ ನಾವು ನಮ್ಮ ಊರಿನ ಸುತ್ತಮುತ್ತಲಿರತಕ್ಕಂತಹ ಗದ್ದೆಗಳನ್ನು, ಸುತ್ತಮುತ್ತಲಿರತಕ್ಕಂತಹ ಅರಣ್ಯ ಭೂಮಿಯ ಖಾಲಿ ಜಾಗೆಗಳನ್ನು, ಅರಣ್ಯ ಭೂಮಿಯನ್ನು ನಾಶ ಮಾಡ್ತಾ ಇದ್ದೇವೆ. ಆ ಮೂಲಕ ಇಂತಹ ಅತ್ಯಮೂಲ್ಯವಾದಂತಹ ಔಷಧಿ ಸಸ್ಯಗಳನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಪರಿಸರದ ಜೊತೆಗೆ ಹೊಂದಿಕೊಂಡು ನಮ್ಮ ಬದುಕನ್ನು ರೂಪಿಸಿಕೊಳ್ಳುವುದರ ಮುಖಾಂತರ ಆರೋಗ್ಯವಂತ ಬದುಕನ್ನು ಬದುಕೋಣ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.